ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್ ಪಾಟೀಲ್ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಿನ್ನೆ ಅಷ್ಟೇ ರೆಡ್ಮಿ Y2 ನಮ್ಮ ಭಾರತದಲ್ಲಿ ಲಾಂಚ್ ಮಾಡಲಾಗಿದೆ. ಏನಪ್ಪ ಇದರೊಂದು ಸ್ಪೆಸಿಫಿಕೇಶನ್, ಈ ಒಂದು ಫೋನ್ ಯಾರೆಲ್ಲ ತಗೋಬಹುದು, ನನ್ನ ಒಪಿನಿಯನ್ ನಿಮಗೆ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವು ಇನ್ನೋರಿಗೆ ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ನೆಕ್ಸ್ಟ್ ನಿಮಗೆ ಗಿವ್ ಅವೇ ನೋಡೋಕ್ಕೆ ಸಿಗುತ್ತೆ, ಅಲ್ಲಿ ನೀವು ಫಾಲೋ ಮಾಡಲೇಬೇಕಾಗತ್ತೆ. ಅದಕ್ಕೆ ಇಲ್ಲಿಂದ ಕೂಡ ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ಸ್ ಮುಂದೆ ಸಿಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲು ರೆಡ್ಮಿ Y2 ಒಂದು ಸ್ಪೆಸಿಫಿಕೇಶನ್ ತಿಳ್ಕೊಳ್ಳೋಣ. ನಂತರ ನನ್ನ ಒಪಿನಿಯನ್ ಆಗಿರಲಿ ಯಾವ ಫೋನ್ ನೀವು ತಗೋಬೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ವಿ. ಮೊದಲನೇದಾಗಿ ಈ ಒಂದು ಫೋನ್ ಡಿಸ್ಪ್ಲೇ 5.9 ಇಂಚಸ್ ಇರುವ ಡಿಸ್ಪ್ಲೇನ ನೀಡಿದ್ದಾರೆ. ಇನ್ನು ಈ ಒಂದು ಫೋನ್ನ ಬ್ಯಾಟ್ರಿ 3080 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಇಷ್ಟಲ್ಲದೆ ಈ ಒಂದು ಫೋನಲ್ಲಿ ಕ್ಯಾಮ್ರಾ ಕೂಡ ಡ್ಯುಯಲ್ ರಿಯರ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. 12 ಮೆಗಾಪಿಕ್ಸೆಲ್ ಪ್ಲಸ್ 5 ಮೆಗಾಪಿಕ್ಸೆಲ್ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ 16 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ. ಎರಡರಲ್ಲಿ ಒಂದು ಪೋರ್ಟ್ರೇಟ್ ಶಾಟ್ಗಳನ್ನ ತಗೋಬಹುದು. ನೆಕ್ಸ್ಟ್ ಈ ಒಂದು ಫೋನ್ಗಳಲ್ಲಿ 2 ವೇರಿಯಂಟ್ಗಳನ್ನ ಮಾಡಿದ್ದಾರೆ, 3GB ಮತ್ತು 4GB. 3GB ಇರೋದು ಪ್ರೈಸ್ನ 9999 ರೂಪಾಯಿ, ಮತ್ತು 4GB ರ್ಯಾಮ್ ಇರೋ ಫೋನ್ 12999 ರೂಪಾಯಿ. ಈ ಒಂದು ಫೋನ್ ಔಟ್ ಆಫ್ ದ ಬಾಕ್ಸ್ ನಮಗೆ ಓರಿಯೋ ಸಿಗ್ತಾ ಇದೆ, ಆಂಡ್ರಾಯ್ಡ್ 8.1. ನೆಕ್ಸ್ಟ್ ಇನ್ನೊಂದು ಫೋನಲ್ಲಿ ಹೈಬ್ರಿಡ್ ಸಿಮ್ ಕಾರ್ಡ್ ಜಾಗದಲ್ಲಿ ಡೆಡಿಕೇಟೆಡ್ ಸಿಮ್ ಕಾರ್ಡ್ನ ಕೊಡ್ತಾರೆ. ಅಟ್ ಎ ಟೈಮ್ 2 ಸಿಮ್ ಕಾರ್ಡ್ ಮತ್ತು 1 ಮೆಮರಿ ಕಾರ್ಡ್ಗಳನ್ನ ಬಳಸ್ಕೋಬಹುದು. ಈ ಒಂದು ಫೋನ್ನ ಮೇನ್ ಫೀಚರ್ ಏನಪ್ಪ ಅಂತಂದ್ರೆ, ರೆಡ್ಮಿ ನೋಟ್ 5 ಪ್ರೋನಲ್ಲಿ ಯಾವ ಒಂದು ಕ್ಯಾಮ್ರಾನ ಕೊಡಿದ್ದಾರೆ ಅದೇ ಒಂದು ಕ್ಯಾಮ್ರಾನ ಈ ಒಂದು ಫೋನಲ್ಲಿ ನೋಡ್ತಾ ಇದೀವಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಈ ಒಂದು ಫೋನಲ್ಲಿ ಕೊಳ್ಳುವ ಮುನ್ನ ಏನೊಂದು ಫೀಚರ್ಸ್ಗಿದೆ ಅಂತ ನೋಡ್ಕೋಬೇಕಾಗತ್ತೆ. ಆ ಒಂದು ಫೀಚರ್ಸ್ನ ತಿಳಿಸ್ತಿದ್ವಿ. ಇಷ್ಟೇ ಅಲ್ಲದೆ ರಿಯಲ್ಮಿ ಜೊತೆ ಆಗಿರಲಿ ಅಥವಾ ರೆಡ್ಮಿ ನೋಟ್ 5 ಜೊತೆಲಿಂದ ಕಂಪೇರ್ ಮಾಡಿ ಒಂದು ಫೋನ್ನ ಸ್ಪೆಸಿಫಿಕೇಶನ್ ಚೆಕ್ ಮಾಡೋಣ ಅಂತ. ಮೊದಲಾಗಿ ಈ ಒಂದು ಫೋನಲ್ಲಿ ನನಗೆ ಫೀಚರ್ಸ್ಗಳಲ್ಲಿಂದ ಇಷ್ಟ ಆಗಿರೋ ಫೀಚರ್ಸ್ ಏನಂದರೆ, ರೆಡ್ಮಿ ನೋಟ್ 5 ಪ್ರೋನಲ್ಲಿ ಯಾವ ಒಂದು ಕ್ಯಾಮ್ರಾನ ಬಳಸಲಾಗಿದೆ ಅದೇ ಒಂದು ಕ್ಯಾಮ್ರಾನ ಇಲ್ಲಿಂದ ಬಳಸಲಾಗಿದೆ. ಅದು ರಿಯರ್ ಕ್ಯಾಮ್ರಾ ಮಾತ್ರ. ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ 20 ಮೆಗಾಪಿಕ್ಸೆಲ್ ಇದೆ, ಬಟ್ ಇದರಲ್ಲಿ 16 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ. ಆ ಪ್ರೈಸ್ ರೇಂಜ್ನಲ್ಲಿ ಓಕೆ ಅಂತ ಹಾಕೋಬಹುದು. ಇನ್ನು ಈ ಒಂದು ಫೋನಲ್ಲಿ ಡೆಡಿಕೇಟೆಡ್ ಸಿಮ್ ಕಾರ್ಡ್ ಕೊಟ್ಟಿದ್ದಾರೆ, 2 ಸಿಮ್ ಕಾರ್ಡ್ ಮತ್ತು 1 ಮೆಮರಿ ಕಾರ್ಡ್ಗಳನ್ನ ಬಳಸ್ಕೋಬಹುದು. ಇಷ್ಟಲ್ಲದೆ ಒಂದು ಫೋನಲ್ಲಿ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 8.1 ಓರಿಯೋ, ಇದೇ ಒಂದು ಮೊದಲ ಬಾರಿಗೆ ಆಂಡ್ರಾಯ್ಡ್ 8.1 ಕೊಟ್ಟಿದೆ ಅಂತ ಹಾಕೋಬಹುದು. ಅದು ಔಟ್ ಆಫ್ ದ ಬಾಕ್ಸ್ Xiaomi ಫೋನ್ಸ್ನಲ್ಲಿ. ಇಷ್ಟಲ್ಲದೆ ಈ ಒಂದು ಫೋನಲ್ಲಿ ಫೇಸ್ ಐಡಿ ಅನ್ಲಾಕಿಂಗ್ ಸಿಸ್ಟಮ್ನ ಕೂಡ ಕೊಟ್ಟಿದ್ದಾರೆ. ಈ ಒಂದು ಸೆನ್ಸರ್ ಮುಖಾಂತರ ನಾವಿಲ್ಲಿಂದ ಆ ಫೇಸ್ ಐಡಿ ಅನ್ಲಾಕಿಂಗ್ ಸಿಸ್ಟಮ್ನ ಕೂಡ ಬಳಸ್ಕೋಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಫೋನಲ್ಲಿರುವ ಮಿಸ್ಸಿಂಗ್ ಫೀಚರ್ಸ್ಗಳನ್ನ ನೋಡ್ಕೊಂಡ್ವಿ ಅಂದರೆ, ಬ್ಯಾಟ್ರಿ ಕಮ್ಮಿ ಆಗಿದೆ ಅಂತ ಹಾಕೋಬಹುದು. 3000 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಅದೇ ಒಂದು 9000 ರೂಪಾಯಿ ಪ್ರೈಸ್ನಲ್ಲಿರುವ ರಿಯಲ್ಮಿ ಫೋನಲ್ಲಿ 3410 mAh, ರೆಡ್ಮಿ ನೋಟ್ 5ನಲ್ಲಿ 4010 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಬಟ್ ಈ ಒಂದು ಪ್ರೈಸ್ ರೇಂಜ್ನಲ್ಲಿ ಜಾಸ್ತಿ ಬ್ಯಾಟ್ರಿ ಲೈಫ್ ಇರಬೇಕಾಗಿತ್ತು ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ಈ ಒಂದು ಫೋನಲ್ಲಿ ಫುಲ್ HD ಪ್ಲಸ್ ಡಿಸ್ಪ್ಲೇನ ನೀಡಿಲ್ಲ, ನಾರ್ಮಲ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಇದೇ ಒಂದು ಫೋನ್ನ ಮೇನ್ ಫೀಚರ್ ಅಂತ ಹಾಕೋಬಹುದು. ಈ ಒಂದು ಮಿಸ್ಸಿಂಗ್ನ ನಾವಿಲ್ಲಿಂದ ನೋಡ್ತಾ ಇದ್ವಿ. ನನ್ನ ಪ್ರಕಾರ ಫ್ರೆಂಡ್ಸ್, ನೀವೇನಾದರೂ ಒಂದು ರೆಡ್ಮಿ Y2ನ ತಗೋಬೇಕು ಅಂತ ಇದ್ರೆ ಅಂದರೆ 9999 ರೂಪಾಯಿಗೆ ತಗೊಳ್ಳಿ. ಅದು ಕೂಡ ಒಂದು ಒಳ್ಳೆ ಕ್ಯಾಮ್ರಾ ಬೇಕಪ್ಪ ನನಗೆ, ಕ್ಯಾಮ್ರಾ ಸಲುವಾಗಿ ನಾನೊಂದು ಫೋನ್ ತಗೋತಾ ಇದ್ದೀನಿ ಅಂದರೆ ಮಾತ್ರ ಈ ಒಂದು ಫೋನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬಿಟ್ಟರೆ ನಿಮಗಿಂದ ಒಳ್ಳೆ ಡಿಸ್ಪ್ಲೇ ಬೇಕು ಅಥವಾ ಒಳ್ಳೆ ಬ್ಯಾಟ್ರಿ ಬೇಕು ಅಂತಂದರೆ ರೆಡ್ಮಿ ನೋಟ್ 5ನ ತಗೋಬೋದು. ಅಲ್ಲಿ ಒಂದು ಒಳ್ಳೆ ಡಿಸ್ಪ್ಲೇ ಸಿಗ್ತಾ ಇದೆ, ರೌಂಡ್ ಕೋರನ್ 18:9 ಫುಲ್ HD ಪ್ಲಸ್ ಡಿಸ್ಪ್ಲೇ ಪ್ಲಸ್ 4000 mAh ಬ್ಯಾಟ್ರಿ ಸಿಗ್ತಾ ಇದೆ. ಇನ್ನು ಬಿಟ್ಟರೆ ನೀವಿಂದ 12999 ರೂಪಾಯಿ ಆಗಿರುವ ಫೋನ್ ನನ್ನಿಂದ ಸಜೆಸ್ಟ್ ಮಾಡ್ತಾ ಇಲ್ಲ. ಇದಕ್ಕಿಂತ ಜಾಸ್ತಿ ನೀವಿಂದ 2000 ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ನಿಮಗೆ ಒಂದು ಬೆಟರ್ ಡಿಸ್ಪ್ಲೇ ಸಿಗುತ್ತೆ, ಒಳ್ಳೆ ಕ್ಯಾಮ್ರಾ ಕೂಡ ಸಿಗುತ್ತೆ. ಇಷ್ಟಲ್ಲದೆ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಆಗಿ ಸ್ನ್ಯಾಪ್ಡ್ರ್ಯಾಗನ್ 636 ಪ್ರೊಸೆಸರ್ನ ಕೂಡ ನೋಡ್ತಾ ಇದ್ವಿ. ನನ್ನ ಪ್ರಕಾರ ನೀವಿಂದ 13,000 ರೂಪಾಯಿ ಫೋನ್ನ ಬಿಟ್ಟು 9999 ರೂಪಾಯಿ ತಗೋಬೋದು. ಅದು ಒಂದು ಕ್ಯಾಮ್ರಾ ಫೋನ್ ಆಗಿ ತಗೋತಾ ಇದ್ದೀನಿ ಅಂದರೆ ಅದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ನನಗೆ ಅನ್ಸುತ್ತೆ ನಿಮಗೆ ಈ ಒಂದು ಫೋನಲ್ಲಿ ಒಂದು ವಿಷಯನ ತಿಳಿಸ್ಕೊಟ್ಟಿದ್ವಿ. ನಾವೊಂದು ಫೋನ್ನ ಕೊಳ್ಳೋ ಮುನ್ನ ಒಂದು ಫೀಚರ್ಸ್ಗಳನ್ನ ನೋಡಿಕೊಂಡು ಆಮೇಲೆ ಫೋನ್ನ ಕೊಡಬೇಕಾಗತ್ತೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ನೋಡ್ತಾ ಇರಿ. ಧನ್ಯವಾದ.